ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕಡದನಮರಿ ಪಂಚಾಯತ್ಗೆ ಸೇರಿದ ಕೋಡಿಗಲ್ ಗ್ರಾಮದಿಂದ ಕದಿರಿಗೆ ಸಚಿವ KH ಮುನಿಯಪ್ಪರವರ ಅಳಿಯ ಚಿಕ್ಕಪೆದ್ದಣ್ಣರವರ ನೇತೃತ್ವದಲ್ಲಿ ಇಂದು ಶನಿವಾರ ಬೆಳಗ್ಗೆ 6:30 ಗಂಟೆಗೆ ಆಂಧ್ರ ಪ್ರದೇಶದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಪಡೆಯಲು ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆ ಆರಂಭಿಸಿದರು. ಸುಮಾರು 95 ಕಿಲೋಮೀಟರ್ನಲ್ಲಿರುವ ಕದಿರಿ 2 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಕೋಡಿಗಲ್ ಗ್ರಾಮ ಅಲ್ಲದೆ ಕೋಡಿಗಲ್ ಸುತ್ತಮುತ್ತ ಗ್ರಾಮಗಳಿಂದ ಹಾಗೂ ದೂರದ ಊರುಗಳಿಂದ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕ ಲಕ್ಷ್ಮೀ ನರಸಪ್ಪರವರು ಮಾತನಾಡಿ, ಚಿಕ್ಕಪೆದ್ದಣ್ಣರವರ ನೇತೃತ್ವದಲ್ಲಿ ಕೋಡಿಗಲ್ ಗ್ರಾಮದಿಂದ 2015ರಲ್ಲಿ ಕೇವಲ 5 ಜನರಿಂದ ಪ್ರಾರಂಭವಾದ ಪಾದಯಾತ್ರೆ ಇಂದು 100ರ ಗಡಿ ದಾಟಿದೆ. ಕದ್ರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ನಮ್ಮ ಮನೆ ದೇವರಾಗಿದ್ದು ಭಗವಂತ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹೇಳಿದರಲ್ಲದೆ, ಚಿಕ್ಕಪೆದ್ದಣ್ಣರವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈಗಾಗಲೇ ಶಬರಿಮಲೆ ಯಾತ್ರೆ, ಹೆಣ್ಣು ಮಕ್ಕಳಿಗಾಗಿ ಶಿರಡಿ ಯಾತ್ರೆ ಕೈಗೊಂಡಿದ್ದಾರಲ್ಲದೆ 2 ದೇವಸ್ಥಾನಗಳು ನಿರ್ಮಿಸಿದ್ದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ. ದೇವರು ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಪ್ರಸಾದಿಸಲಿ ಎಂದು ತಿಳಿಸಿದರು. ಸರ್, ತಾವು ಕೋಡಿಗಲ್ನಿಂದ ಶ್ರೀ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಸರ್, ಇದು ಎಷ್ಟು ವರ್ಷಗಳಿಂದ ಹಮ್ಮಿಕೊಂಡಿದ್ದೀರಾ? ಇದು ಯಾವ ರೀತಿ ನಡ್ಕೊಂಡು ಬರ್ತಾಯಿದೆ, ಸ್ವಲ್ಪ ಮಾಹಿತಿ ಕೊಡಿ. ಇದು ನಾವು ಸುಮಾರು 2015ನೇ ಇಸ್ವಿಯಲ್ಲಿ ಕೋಡಿಗಲ್ ಗ್ರಾಮದಲ್ಲಿ ಒಂದು 5 ಜನ ನಾವು ಸನ್ಮಾನ್ಯ KG ಚಿಕ್ಕಪೆದ್ದಣ್ಣವರು ಮತ್ತು ನಾವು ಅವರ ಸಂಗಡಿಗರಾಗಿರ್ತಕ್ಕಂತಹ
ನಾವು 5 ಜನ ಈ ಒಂದು ಪಾದಯಾತ್ರೆಯನ್ನು 2015ರಲ್ಲಿ ಪ್ರಾರಂಭ ಮಾಡಿದ್ವಿ, ನವಂಬರ್ ತಿಂಗಳಲ್ಲಿ. ಇದು ಕ್ರಮೇಣ ಹಂತವಾಗಿ ಈಗ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಈಗ ಸುಮಾರು 5 ಜನದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇದು ಈಗ 150 ಜನಕ್ಕೆ ಸೇರಿದೆ. ಈ ಪಾದಯಾತ್ರೆ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿಯ ಭಕ್ತಾದಿಗಳಾಗಿರ್ತಕ್ಕಂಥವರು, ನಮಗೆ ವಿಲ್ವೇಲ್ಪ ದೇವರಾಗಿರ್ತಕ್ಕಂತಹ, ನಮ್ಮ ಮನೆ ದೇವರಾಗಿರ್ತಕ್ಕಂತಹ ನಮ್ಮ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡೆಯೋದಕ್ಕೆ ನಾವು ಎಲ್ಲರೂ ಕೂಡ ಸುಮಾರು 95 ಕಿಲೋಮೀಟ್ರ್ಗಳನ್ನು ನಾವು 2 ದಿವಸದಲ್ಲಿಗೆ ಕ್ರಮಿಸಿ, 1ನೇ ದಿವಸ ರಾತ್ರಿಯನ್ನು ತಮಲಂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸ್ಕೊಂಡು ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ವಿಶ್ರಾಂತಿ ಪಡೆದು, ಅಲ್ಲಿಂದ ಎರಡನೇ ದಿವಸ ರಾತ್ರಿಗೆ ಖಾದ್ರಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಆಲಯದಲ್ಲಿ ಇದ್ದು ಆ ದಿವಸ ಅಲ್ಲಿದ್ದು ಮಾರನೇ ದಿವಸ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನವನ್ನು ಪಡ್ಕೊಂಡು ಮತ್ತೆ ನಾವು ಮನೆ ಕಡೆ ತೆರಳ್ತೀವಿ. ಇದು ಸುಮಾರು 10 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮ, ಭಕ್ತಿ ಕಾರ್ಯಕ್ರಮ. ಎಲ್ಲರೂ ಕೂಡ ಯಾವುದೇ ಕಳಂಕಗಳಿಲ್ಲದೆ ಹೃದಯಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಪಾದಯಾತ್ರೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ಅನೇಕ ಊರುಗಳಿಂದ ನಾವು 5 ಜನದಿಂದ ಪ್ರಾರಂಭ ಮಾಡಿದಾಗ ಪಕ್ಕದ ಊರಿನ ಗೊಲ್ಲಪಲ್ಲಿ ಮಿತ್ರರಾಗಿರ್ತಕ್ಕಂತಹ ವೆಂಕಟರಮಣಪ್ಪ, ಶಂಕರಪ್ಪ ಮತ್ತು ಹಿರಿಯರೆಲ್ಲರೂ ಅವರು ಬರ್ತಾಯಿದ್ದಾರೆ. ಮತ್ತು ಬೋಡಂಪಲ್ಲಿ ಕಡೆಯಿಂದ ಶಂಕರ ಮತ್ತು ಅವರು ಮಿತ್ರರೆಲ್ಲ ಬರ್ತಾಯಿದ್ದಾರೆ. ಕಂಬಾಳಲ್ಲಿಂದ ರವಣಪ್ಪ ಮತ್ತು ಅವ್ರ ಮಿತ್ರರೆಲ್ಲ ಬರ್ತಾಯಿದ್ದಾರೆ. ಮತ್ತು ಅಂಕಾಲಮಡುಗೆಯಿಂದ ನರಸಿಂಹಪ್ಪ ಮೇಟ್ ಆಗಿರ್ತಕ್ಕಂಥ ಅವ್ರ ಮಿತ್ರರೆಲ್ಲ ಬರ್ತಾಯಿದ್ದಾರೆ. ಹನುಮೇಗಾರಹಳ್ಳಿ ಊರಿನಿಂದ ಓಬ್ಳೇಶ್ ಮತ್ತು ಇನ್ನು ಯುವಕರೆಲ್ಲ ಬರ್ತಾಯಿದ್ದಾರೆ. ಈ ರೀತಿ ಒಬ್ರಿಗೊಬ್ಬರು ಅದು ಲಿಂಕ್ ನಾವೇನು ಯಾರಿಗೂ ಹೇಳ್ತಾ ಇಲ್ಲ, ತಿಳ್ಕೊಂಡು ಬರ್ತಾಯಿದ್ದಾರೆ. ಹನುಮೇಗಾರಹಳ್ಳಿಯಿಂದ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಬೈರಾರೆಡ್ಡಿಯವರು ಮತ್ತು ಸುನ್ನಗುಟ್ಟಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ರೆಡ್ಡಪ್ಪನವರು ಅವರು ಕೂಡ ಬರ್ತಾಯಿದ್ದಾರೆ. ಅವ್ರದ್ದು ನಮಗೆಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹ ಮತ್ತು ಬೆಂಬಲ ಇದೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾಯಿದ್ವಿ. ತುಂಬ ನಮಗೆ ಆಹ್ಲಾದಕರವಾಗಿ, ಆನಂದವಾಗಿ, ಸಂತೋಷವಾಗಿ ನಡೀತಾ ಇದೆ. ಯುವ ಜನರು ನಮ್ಮ ಹಿಂದೆ ಅವರು ಕೂಡ ಬೆಂಬಲ ಕೊಟ್ಕೊಂಡು ಪಾದಯಾತ್ರೆಯಲ್ಲಿ ಸಹಕರಿಸ್ಕೊಂಡು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮವನ್ನು ಕಾಯ ಮನಸ ವಾಚ ಶ್ರೀಯುತ ಚಿಕ್ಕಪೆದ್ದಣ್ಣವರು ನಮಗೆಲ್ಲರಿಗೂ ಕೂಡ ವಸ್ತ್ರಗಳು, ಅನ್ನದಾನ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರು ನಮಗೆ ಸಹಕಾರ ನೀಡಿ ಅವರು ಇದನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಆ ಪರಮಾತ್ಮ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಧನಕನಕ, ವಸ್ತುವಾಹನ ಎಲ್ಲವನ್ನು ನೀಡಿ ಸುಖ ಶಾಂತಿಗಳನ್ನು ನೀಡಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನಾವು ಕೋರ್ಕೊತಾ ಇದ್ದೀವಿ. ಇದೇ ಅಲ್ಲದೆ ಅವರು ಈ ಹಿಂದೆ ಶಬರಿಮಲೆ ಯಾತ್ರೆಯನ್ನು ಸುಮಾರು 10 ಸರ್ತಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ ಮತ್ತು ನಮ್ಮೂರಿನ ಮಹಿಳೆಯರಿಗೆಲ್ಲ ಶಿರಡಿ ಯಾತ್ರೆಯನ್ನು ನಡೆಸ್ಕೊಟ್ಟಿದ್ದಾರೆ. ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಭಕ್ತಿ ಕಾರ್ಯಕ್ರಮಗಳೇ ಆಗಿರೋದರಿಂದ ಇದರಲ್ಲಿ ಎಲ್ಲರೂ ಕೂಡ ಸೇರಿ ಸಂತೋಷವಾಗಿ 2 ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡಿ 2 ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಕಾರ್ಯಕ್ರಮಗಳನ್ನು ವರ್ಷ ದೀಪೋತ್ಸವಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ಬಡ ಮಕ್ಕಳಿಗೆ, ಓದೋ ಮಕ್ಕಳಿಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದಕ್ಕೆ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭೀಮ್. ಸರ್, ಈ ಯಾತ್ರಿಗಳಿಗೆ, ಈಗ ಪಾದಯಾತ್ರಿಗಳಿಗೆ ಮತ್ತು ಊಟದ ವ್ಯವಸ್ಥೆ ಇದೆಲ್ಲ, ಈ ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಬೆಳಿಗ್ಗೆ ಕಾಫಿಯಿಂದ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲವನ್ನು ಮತ್ತು ನಾವು ಇರೋ ಕಡೆ ನಮ್ಮೆಲ್ಲರಿಗೂ ಕೂಡ ವಾಸ್ತವ್ಯ ಹೂಡೋದಕ್ಕೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಎಲ್ಲ ರೀತಿಯಲ್ಲೂ ತಿಂಡಿ, ತೀರ್ಥ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಥ ಏನಾದರೂ ಸಣ್ಣ ಪುಟ್ಟ ಮಾತ್ರೆ ಮತ್ತು ನೀರು ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನುಕೂಲಕರವಾಗಿದೆ. ಎಲ್ಲರೂ ಕೂಡ ಒಂದೊಂದು ವರ್ಷಕ್ಕೆ ಇನ್ನೂ ಇಂಪ್ರೂವ್ ಆಗ್ತಾಯಿದೆ. ತುಂಬ ಇಂಪ್ರೂವ್ ಆಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಸರ್.